ಓಂ, ನಾನು ಆಸ್ಟ್ರೋ ಪಂಡಿತ್. ಇವತ್ತು ಸಂಕ್ರಾಂತಿ ಫಲಗಳನ್ನು ಕುರಿತು ಚರ್ಚಿಸೋಣ. ಸೂರ್ಯನು ಮಕರ ರಾಶಿಯನ್ನು 14ನೇ ತಾರೀಕು 3:08 ಪ್ರವೇಶಿಸುತ್ತಿದ್ದಾನೆ. ಆ ಹೊತ್ತಿನ ಕುಂಡಲಿ ವೃಷಭ ಲಗ್ನದ್ದು. 2ನೇ ಮನೆಯಲ್ಲಿ ಗುರು 3 ಖಾಲಿ, 4ನೇ ಮನೆಯಲ್ಲಿ ಕೇತು, 5ನೇ ಮನೆ ಖಾಲಿ, 6ನೇ ಮನೆ ಖಾಲಿ, 7ನೇ ಮನೆಯಲ್ಲಿ ಚಂದ್ರ, 8ನೇ ಮನೆಯಲ್ಲಿ ಮಂಗಳ ಮತ್ತು ಬುಧರ ಯುತಿ, 9ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಯುತಿ, 10ನೇ ಮನೆಯಲ್ಲಿ ರಾಹು, 11ನೇ ಮನೆಯಲ್ಲಿ ಶನಿ ಮತ್ತು 12ನೇ ಮನೆ ಖಾಲಿ. ಎಷ್ಟೊಂದು ವಿಶೇಷವಾದ ಕುಂಡಲಿಯಾಗಿದೆ ನೋಡೋಣ. ಶನಿ ಮತ್ತು ಗುರು ಇಬ್ಬರೂ 8ನೇ ಮನೆಯನ್ನು ನೋಡುತ್ತಿದ್ದಾರೆ. 8ನೇ ಮನೆಯಲ್ಲಿ ಮಂಗಳ ಮತ್ತು ಬುಧ ಇದ್ದಾರೆ. 8ನೇ ಮನೆಯು ಗುರುವಿನ ಮನೆಯಾಗಿದೆ. ಗುರು ತನ್ನ ಮನೆಯನ್ನೇ ನೋಡುತ್ತಿದ್ದಾನೆ. ಆ ಮನೆಯಲ್ಲಿ ಮಂಗಳ ಮತ್ತು ಬುಧ ಗ್ರಹಗಳು ಇವೆ. ಶನಿಯು ಗುರುವಿನ ಮನೆಯಲ್ಲಿರುವ ಮಂಗಳ ಮತ್ತು ಬುಧನನ್ನು ನೋಡುತ್ತಿದ್ದಾನೆ. ಮಂಗಳನು ಸಹ ಗುರುವನ್ನು ನೋಡುತ್ತಿದ್ದಾನೆ, ಶನಿಯನ್ನು ನೋಡುತ್ತಿದ್ದಾನೆ. ಗುರು ಮತ್ತು ಶನಿ ಪರಸ್ಪರ ನೋಡುತ್ತಿಲ್ಲ. 9ನೇ ಮನೆ ಅಂದರೆ ಭಾಗ್ಯದ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಯುತಿಯಾಗಿದೆ. ಅದು ಶನಿಯ ಮನೆ. ಮತ್ತು 10ನೇ ಮನೆಯಲ್ಲಿ ರಾಹು ಇದ್ದಾನೆ, ಅದು ಸಹ ಶನಿಯ ಮನೆ. ಅಂದರೆ ಭಾಗ್ಯದ ಮನೆ ಮತ್ತು ಕರ್ಮದ ಮನೆ ಶನಿಯ ಮನೆಯಾಗಿವೆ. ಆ ಮನೆಗಳ ಒಡೆಯ 11ನೇ ಮನೆ ಲಾಭದ ಮನೆಯಲ್ಲಿದ್ದಾನೆ. 12ನೇ ಮನೆ ಗುರುವಿನ ಮನೆಯಾಗಿದೆ. ಇದೆಲ್ಲದರ ಒಟ್ಟು ಪರಿಣಾಮ. ಈ ಕುಂಡಲಿಯಲ್ಲಿ ಸದ್ಯಕ್ಕೆ ಶನಿ ದಶೆ ಇದೆ. ಅಂದರೆ ಪೂರ್ತಿ ಕುಂಡಲಿಯನ್ನು ಶನಿಯು ಆಳುತ್ತಿದ್ದಾನೆ. ಶನಿ ಅಂದರೆ ಧರ್ಮರಾಜ ಆಳುತ್ತಿದ್ದಾನೆ. ನೀವು ಪ್ರತಿಯೊಂದರಲ್ಲೂ ಧರ್ಮದ ವಿಜಯವನ್ನು ನೋಡುವ ಕಾಲ ಇದಾಗಿದೆ. ಜನಾಂಗಗಳ ಮಧ್ಯೆ ಮನಸ್ತಾಪ, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ, ವೃತ್ತಿಯಲ್ಲಿ ಲಾಭ, ಸಣ್ಣ ಪುಟ್ಟ ಕಿರಿಕಿರಿ ಇವು ನಿಮಗೆ ಕಾಣಸಿಗುತ್ತವೆ. ರಾಜರಿಗೆ ಪೀಡೆ, ರೋಗ ಭಯ, ಚೋರ ಭಯ, ಬೆಲೆಗಳ ಹೆಚ್ಚಳ ಇವು ಸಹ ಈ ಮಕರ ಸಂಕ್ರಾಂತಿಯ ವಿಶೇಷತೆಗಳು. ರಾಜರಿಗೆ ಪೀಡೆ ಅಂದರೆ ಆಳುವವರು ಸುಖವಾಗಿರುವ ಕಾಲ ಇದಲ್ಲ. ಮತ್ತು ರೋಗದ ಭಯ, ಇಡೀ ದೇಶಕ್ಕೆ ರೋಗದ ಭಯವಿದೆ. ನಮ್ಮ ನೆರೆಹೊರೆಯವರೇ ನಮ್ಮ ಶತ್ರುಗಳು. ಇದು ಮಕರ ಸಂಕ್ರಾಂತಿ ಫಲ. ಅದನ್ನು ನಾವು ಕಾಣುತ್ತಿದ್ದೇವೆ ಕೂಡ. ನಮ್ಮ ವ್ಯಾಪಾರಗಳ ಮೇಲೆ ವಿದೇಶಿಯರ ಕೆಟ್ಟ ದೃಷ್ಟಿ ಇರುತ್ತದೆ. ನಾವು ನ್ಯಾಯಯುತವಾಗಿದ್ದರೆ ಅವರ ಎಲ್ಲ ಕೆಟ್ಟ ದೃಷ್ಟಿಗಳು ನಶಿಸುತ್ತವೆ. ಇಂಥ ವೇಳೆಯಲ್ಲಿ ನಮ್ಮ ರಾಜರು ನ್ಯಾಯಯುತ ನಿರ್ಧಾರಗಳನ್ನು ತೆಗೆದುಕೊಂಡರೆ ವಿದೇಶಿಯರ ಆಟ ನಡೆಯುವುದಿಲ್ಲ. ಈ ಕಾರಣಕ್ಕಾಗಿಯೇ ನಾವು ಪುಣ್ಯವಂತರು. ಏಕೆಂದರೆ ನಮ್ಮನ್ನು ಆಳುತ್ತಿರುವ ರಾಜ ನ್ಯಾಯಪರವಾದಂಥವನು ಮತ್ತು ನಿರ್ಭಿಡೆಯವನು, ಸಚ್ಚಾರಿತ್ರನು ಆಗಿದ್ದಾನೆ. ಇದು ನಮ್ಮ ಭಾರತೀಯರ ಪುಣ್ಯ. ಭಾಗ್ಯ ಮತ್ತು ಕರ್ಮಗಳಿಗೆ ಶನಿಯನೇ ಒಡೆಯನಾಗಿದ್ದಾನೆ. ಭಾಗ್ಯದ ಮನೆಯೂ ಶನಿಯದು, ಕರ್ಮದ ಮನೆಯೂ ಶನಿಯದು. ಅವನು ಹೋಗಿ ಲಾಭಸ್ಥಾನದಲ್ಲಿದ್ದಾನೆ, ಅದು ಗುರುವಿನ ಮನೆ ಮತ್ತು ಶನಿಯ ದಶೆ. ಹೀಗಾಗಿ ಸಂಪೂರ್ಣ ಪರಿಸ್ಥಿತಿಯನ್ನು ಧರ್ಮರಾಜನೇ ಆಳುತ್ತಿದ್ದಾನೇನೋ ಎಂದು ನಮಗೆ ಖಂಡಿತವಾಗಿಯೂ ಅನ್ನಿಸುತ್ತದೆ. ಅಂತೂ
ನಮ್ಮ ಯೋಚನೆಗಳು ಧರ್ಮಪರವಾಗಿರಬೇಕು, ಕರ್ಮಗಳು ಧರ್ಮಪರವಾಗಿರಬೇಕು. ಅಂದರೆ ಫಲಗಳನ್ನು ನಾವು ಚಿಂತಿಸುವ ಅವಶ್ಯಕತೆಯೇ ಇಲ್ಲ, ಅವು ನ್ಯಾಯಪರವಾಗಿ ಇರುತ್ತವೆ. ಜಾತಿಯ ಗಲಭೆಗಳು ಕಂಡುಬರುತ್ತವೆ ಮತ್ತು ಧರ್ಮರಾಜ ಎಲ್ಲ ರೀತಿಯಿಂದಲೂ ದಕ್ಷನಾಗಿದ್ದಾನೆ. ನ್ಯಾಯಯುತ ಸೌಕರ್ಯಗಳು ವಿಜೃಂಭಿಸುತ್ತವೆ. ಸೌಕರ್ಯಗಳು ನ್ಯಾಯಯುತವಾಗಿರಬೇಕು, ಅಂಥ ಸೌಕರ್ಯಗಳು ವಿಜೃಂಭಿಸುತ್ತವೆ. ಮತ್ತು ನ್ಯಾಯಯುತ ಪೀಡೆಗಳು, ತೊಂದರೆಗಳು, ಅಡೆತಡೆಗಳು, ಅಂದರೆ ಯಾವುದಾದರೂ ಕೆಲಸವನ್ನು ನ್ಯಾಯಾಲಯವು ತಡೆ ಹಿಡಿದರೆ ಅದು ಒಳ್ಳೆಯದಕ್ಕಾಗಿಯೇ ಆಗಿರುತ್ತದೆ. ಯಾವುದಾದರೂ ಕೆಲಸದಲ್ಲಿ ಪೀಡೆ ಕಂಡು ಬಂದರೆ ಅದು ಸಹ ಒಳ್ಳೆಯದಕ್ಕಾಗಿರುತ್ತದೆ. ಈ ತೆರನಾಗಿ ಈ ವರ್ಷದ ಸಂಕ್ರಾಂತಿಯ ಫಲ ವಿಶೇಷತೆ ಏನೆಂದರೆ ಧರ್ಮನ ಆಳುವಿಕೆ. ಇದು ಮುಂದಿನ ಸಂಕ್ರಾಂತಿ ಅಂದರೆ ಜೂನ್ವರೆಗೆ ಮುಂದುವರಿಯುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ.